Hello dear aspirants, welcome to KN Education YouTube channel. So let's start our first question from the ESIC MCQ series part 2. Okay, so ಇದರಲ್ಲಿ ಫಸ್ಟ್ನೇ ಕ್ವಶನ್ ಏನಪ್ಪ ಅಂತಂದರೆ ಎ ವರ್ಡ್ ಇನ್ಸಿಪಿಡಸ್ ಮೀನ್ಸ್ ಇನ್ಸಿಪಿಡಸ್ ಅಂತಂದರೆ ಏನು ಅಂತ ಕೇಳಿದ್ದಾರೆ. ರೈಟ್, ಸೊ ಇನ್ಸಿಪಿಡಸ್ ಅಂದರೆ ಸ್ವೀಟಾ, ಟೇಸ್ಟ್ಲೆಸ್ಸಾ ಅಥವಾ ಹೇರ್ ಆರ್ ಥ್ರಾಟ್, ಯಾವುದು ಇದರಲ್ಲಿ ಕರೆಕ್ಟ್ ಆನ್ಸರ್? ಉತ್ತರ ಕೊಡಿ ಬೇಗ. ಸೊ ಸ್ವೀಟ್ ಅಂತ ಹೇಳಿದರೆ ಮೆಲಿಟಸ್, ಓಕೆನಾ? ಸ್ವೀಟ್ ಅಂತ ಹೇಳಿದ್ರೆ ಮೆಲಿಟಸ್. ಹೇರ್ ಅಂತಂದರೆ ನಾವು ನಾರ್ಮಲಾಗಿ ನಿಮಗೆ ಗೊತ್ತಿರೋ ವಿಷಯ ನಿಮೋನಿಯಾ, ಓಕೆ, ನ್ಯೂಮೋ, ಹೇರ್ ಫಿಲ್ಡ್ ಅಂತ. ಥ್ರಾಟ್ ಅಂದರೆ ಮೆಡಿಕಲ್ ವರ್ಡಲ್ಲಿ ಏನು ಹೇಳ್ಬೋದು, ಫ್ಯಾರಿಂಗ್ಸ್. ಮೆಲಿಟಸ್, ನ್ಯೂಮೋ, ಫ್ಯಾರಿಂಗ್ಸ್ ಅಂದರೆ ಥ್ರಾಟ್ ಅಂತ, ನ್ಯೂಮೋ ಅಂದರೆ ಹೇರ್ ಅಂತ, ನ್ಯೂಮೋಥೊರಾಕ್ಸ್ ಅಂತ ಬರುತ್ತೆ, ಕೇಳಿದಿರಾ? ರೈಟ್, ಸೊ ನ್ಯೂಮೋಥೊರಾಕ್ಸ್, ಇನ್ ದ ಥೊರಾಸಿಕ್ ಕ್ಯಾವಿಟಿ ಹೇರ್ ವಾಸ್ ಫಿಲ್ಡ್, ದ್ಯಾಟ್ಸ್ ವಾಟ್ ಯು ಕಾಲ್ ಇಟ್ ಆಸ್ ನ್ಯೂಮೋಥೊರಾಕ್ಸ್. ಹೌದಾ? ನೆಕ್ಸ್ಟ್, ಟೇಸ್ಟ್ಲೆಸ್ ಅಂತಂದರೆ ಇನ್ಸಿಪಿಡಸ್. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ADH released from. ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಿದ್ದಾರೆ, ಸಿಂಪಲ್ ಈಸಿ ಕ್ವೆಶನು. ADH released from where, which of the gland? See, ADH is one of the hormone. All the hormones are secreted by what? By the glands. Okay, by the glands. Right, so these glands in the brain ಅಲ್ಲಿ, right? ಸೊ ಹೈಪೋಥ್ಯಾಲಮಸ್ಸಿಂದ ಏನಾಗುತ್ತೆ, ಹೈಪೋಥ್ಯಾಲಮಸ್ಸಿಂದ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಬರುತ್ತೆ ಏನು, ಸಿಗ್ನಲ್ ಟು ರಿಲೀಸ್ ವಾಟ್, ಟು ರಿಲೀಸ್ ದ ಹಾರ್ಮೋನ್ಸ್. ಸೊ ಇನ್ ದ ಪಿಟ್ಯುಟರಿ ಗ್ಲ್ಯಾಂಡ್ ವಿ ಹ್ಯಾವ್ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಆ್ಯಂಡ್ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. Anterior pituitary gland, almost it is vascular itself. Okay, so here the posterior pituitary gland, it is neurogenic. ಜಾಸ್ತಿ ಏನಿರುತ್ತೆ ಇಲ್ಲಿ, ನರ್ವ್ಸ್ ನಾವು ನೋಡ್ತೇವೆ ಇಲ್ಲಿ, ನರ್ವ್ಸ್. ಓಕೆ, ಸೊ ಇಲ್ಲೇನಿರುತ್ತೆ, ಇಲ್ಲಿ ವ್ಯಾಸ್ಕ್ಯುಲರ್, ಬ್ಲಡ್ ವೆಜಲ್ಸ್ ಜಾಸ್ತಿ ಇರುತ್ತೆ. ಸೊ ಬ್ಲಡ್ ವೆಜಲ್ಸ್ ಜಾಸ್ತಿ ಇರ್ತಕ್ಕಂಥ ಪಿಟ್ಯುಟರಿ ಗ್ಲ್ಯಾಂಡ್ ಯಾವುದು, ಆ್ಯಂಟೀರಿಯರ್. ನರ್ವ್ಸ್ನ ಹೊಂದಿರತಕ್ಕಂಥದ್ದು ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಸಿ ನಾನಿಲ್ಲಿ ಡಯಾಗ್ರಾಮ್ ಬರಿತೀನಿ. ಹೈಪೋಥ್ಯಾಲಮಸ್ಸು ಮತ್ತು ಇದ್ರ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಸಿ ಹೈಪೋಥ್ಯಾಲಮಸ್ ಇದರಲ್ಲಿ ಒಂದು ಸುಪ್ರಾ ಆಪ್ಟಿಕ್ ನ್ಯೂಕ್ಲಿಯಸ್ ಅಂತ ಇದೆ. ಇನ್ನೊಂದು ಯಾವುದು, ಪ್ಯಾರಾವೆಂಟ್ರಿಕ್ಯುಲರ್ ನ್ಯೂಕ್ಲಿಯಸ್ ಅಂತ ಇದೆ. ಇದ್ರ ಮೂಲಕ ಏನಾಗಿದೆ, ಪ್ಯಾರಾವೆಂಟ್ರಿಕ್ಯುಲರ್ ನ್ಯೂಕ್ಲಿಯಸ್ಸಿಂದ ಆಕ್ಸಿಟಾಸಿನ್ ಬರುತ್ತೆ, ಮತ್ತು ಸುಪ್ರಾ ಆಪ್ಟಿಕ್ ನ್ಯೂಕ್ಲಿಯಸ್ಸಿಂದ ADH ಬರುತ್ತೆ. ADH ರಿಲೀಸ್ ಆಗುತ್ತೆ. ಏನು ರಿಲೀಸ್ ಆಗುತ್ತೆ, ADH. ಎಲ್ಲಿಗೆ ರಿಲೀಸ್ ಆಗುತ್ತೆ, ಅದು ರಿಲೀಸ್ ಆಗೋದು ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ಗೆ. ಸಿ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಆಲ್ಸೋ. ರೈಟ್, ಸೊ ಆ್ಯಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗ್ರೋತ್ ಹಾರ್ಮೋನ್, ಗೊನಾಡೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್, ಆಮೇಲೆ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ನೆಕ್ಸ್ಟ್ ಇನ್ಯಾವುದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯುಟಿನೈಸಿಂಗ್ ಹಾರ್ಮೋನ್ ಆಗಿರ್ಬೋದು, ಪ್ರೊಲ್ಯಾಕ್ಟಿನ್ ಆಗಿರ್ಬೋದು, ಮತ್ತು ಇನ್ಯಾವುದು ಇದು ಮೆಲಾನಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ. ರೈಟ್, ಸೊ ಅಡ್ರಿನೋ ಕಾರ್ಟಿಕೋಟ್ರೋಫಿನ್ ರಿಲೀಸಿಂಗ್ ಹಾರ್ಮೋನ್ ಅಂತಲೂ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಹಾರ್ಮೋನ್ಸ್ ದಟ್ ಆರ್ ರಿಲೀಸ್ಡ್ ಇನ್ ದ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಇನ್ ದ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್, ಆ್ಯಂಟಿಡೈಯೂರೆಟಿಕ್ ಹಾರ್ಮೋನ್, ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ವ್ಯಾಸೋಪ್ರೆಸ್ಸಿನ್. ಏನು ಹೇಳಿದೆ, ವ್ಯಾಸೋಪ್ರೆಸ್ಸಿನ್ನು ಮತ್ತು ಆಕ್ಸಿಟಾಸಿನ್ ಏನಾಗುತ್ತೆ, ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡಿಂದ ರಿಲೀಸ್ ಆಗುತ್ತೆ. ಸಿ ಪ್ಯಾರಾವೆಂಟ್ರಿಕ್ಯುಲರ್ ನ್ಯೂಕ್ಲಿಯಸ್ಸಲ್ಲಿ ಬರೀ ಆಕ್ಸಿಟಾಸಿನ್ ಅಷ್ಟೇ ರಿಲೀಸ್ ಆಗಲ್ಲ, ಸ್ಮಾಲ್ ಅಮೌಂಟ್ ಆಫ್ ADH also releases, small amount of
ADH also releases, but here the large amount of ADH will be released from the supraoptic nucleus. ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ದ್ಯಾಟ್ ವಿಚ್ ಇಸ್ ದ ರೈಟ್ ಆನ್ಸರ್? The right answer goes to posterior pituitary gland. Okay, so here the production is done in the hypothalamus. That means production is done in supraoptic nucleus, not in the posterior pituitary gland. Posterior pituitary gland will release us what? It will release us the ADH. Okay, ಇದು ಅರ್ಥ ಆಯ್ತಲ್ಲ? Next question, we'll move on to the next question. Okay, diabetic insipidus is identified through which of the diagnosis? So ಇಲ್ಲಿ ಒಂದು ಕಂಡೀಷನ್ ಕೇಳಿದರೆ ಏನಂತು ಡಯಾಬಿಟಿಕ್ ಇನ್ಸಿಪಿಡಸ್ ಅಂತ. ಅದರಲ್ಲಿ ನೀವು ಯಾವ ರೀತಿ ಡಯಾಗ್ನೋಸಿಸ್ ಮಾಡ್ತೀರಾ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಯಾಬಿಟಿಕ್ ಇನ್ಸಿಪಿಡಸ್ ಅಂತಂದರೆ ಏನು? ಡಯಾಬಿಟಿಕ್ ಅಂತಂದರೆ ಗ್ರೀಕ್ ವರ್ಡಲ್ಲಿ ಅದನ್ನು ಸೈಫಾನ್ ಅಂತ ಹೇಳ್ತಾರೆ. ಅವೆಲ್ಲ ಜಾಸ್ತಿ ಆಗುತ್ತೆ. ಓಕೆ, ಸೈಫಾನ್ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ದಿಸ್ ಈಸ್ ನಥಿಂಗ್ ಬಟ್ ದ ಚಾನಲ್ ಆಫ್ ಲಿವಿಂಗ್. ಒಂದು ಡಯಾಬಿಟಿಕ್ ಮೆಲಿಟಸ್ ಅಂತ ಗೊತ್ತು ನಿಮಗೆ. ಮೆಲಿಟಸ್ ಅಂತಂದರೆ ಚಾನಲ್ ಆಫ್ ಲಿವಿಂಗ್ ಶುಗರ್. ಓಕೆ, ಡಯಾಬಿಟಿಕ್ ಇನ್ಸಿಪಿಡಸ್ ಅಂತಂದರೆ ದರ್ ಈಸ್ ಚಾನಲ್ ಆಫ್ ಲಿವಿಂಗ್ water content through the polyuria, through the increased urination. ಸರ್ ಯಾಕಾಗುತ್ತೆ ಯೂರಿನೇಷನ್ ಜಾಸ್ತಿ ಇದರಲ್ಲಿ ಅಂತ ಕೇಳಿದರೆ ಹೇಳ್ತೇನೆ. ರೈಟ್, ಇದು ಅರ್ಥ ಆಯ್ತಲ್ಲ ನಿಮಗೆ? ಡಯಾಬಿಟಿಕ್ ಇನ್ಸಿಪಿಡಸ್ ಏನು ಹೇಳಿದೆ ನಾನು? ಡಯಾಬಿಟಿಕ್ ಇನ್ಸಿಪಿಡಸ್. what actually happens in the diabetic insipidus? ನಾವು ಯಾವಾಗಲೂ ಡಯಾಗ್ನೋಸಿಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೂಲ ಅರ್ಥನ ತಿಳ್ಕೋಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಆ ಕಂಡೀಷನ್ನೇ ಗೊತ್ತಿಲ್ಲ ಅಂತಂದರೆ ನೀವು ಡಯಾಗ್ನೋಸಿಸ್ ಮಾಡಲಿಕ್ಕಾಗಲ್ಲ. ಡಯಾಬಿಟಿಕ್ ಇನ್ಸಿಪಿಡಸ್ ಆಗೋದು ಯಾವ ರೀತಿ? ಫಸ್ಟ್ ಆಫ್ ಆಲ್ ಇಲ್ಲಿ ಏನಾದರೂ ಹೆಡ್ ಇಂಜುರಿ ಆಗಿದ್ದರೆ ಪೇಷಂಟ್ಗೆ, ಅಥವಾ ಏನಾದರೂ ಬ್ರೈನಲ್ಲಿ ಪ್ರಾಬ್ಲಮ್ ಇದ್ದರೆ, ಬ್ರೈನ್ ಸರ್ಜರಿ ಆಗಿದ್ದರೆ, ಅಥವಾ ಏನಾದರೂ central problems, brain problem, head problem, everything same. And is there any problem in the tract? ಯಾವುದು? ಸುಪ್ರಾ ಆಪ್ಟಿಕ್ ಹೈಪೋಫೈಸಿಯಲ್. ಇಲ್ಲಿ ತೋರಿಸ್ತೀನಿ ನೋಡಿ. ಇದೆಯಲ್ಲ, ಇದನ್ನು ನಾವೇನಂತೇವೆ? ಸುಪ್ರಾ ಆಪ್ಟಿಕ್ ಅಂದರೆ ಸುಪ್ರಾ ಆಪ್ಟಿಕ್ಕಿಂದ ಬಂದಿರತಕ್ಕಂಥ ಸುಪ್ರಾ ಆಪ್ಟಿಕ್ ಹೈಪೋಫೈಸಿಯಲ್. ಇದನ್ನು ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ನ ನಾವು ಹೈಪೋಫೈಸಿಯಲ್ ಅಂತ ಹೇಳ್ಬೋದು. ಓಕೆ, ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಸೊ ಓವರಾಲ್ ದ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ನ ವಾಟ್ ಯು ಕ್ಯಾನ್ ಕಾಲ್ hypophyseal gland. So this one, not this one. This one is what? Supraoptic hypophyseal tract. Okay, so if there any problem, or is there any obstruction, or is there any there is a problem for the flow of vasopressin. If it is there any problem for flow of vasopressin, that one will causes the not releasing. So ಈ ಥರ ಇದ್ದರೆ ಏನಾಗುತ್ತೆ, ಅಲ್ಲಿ ADH ರಿಲೀಸ್ ಆಗಲ್ಲ. ದೇರ್ ಈಸ್ ಅ decreased ADH secretion, or else there is a absence of ADH secretions. So that what is the why it has to make urine secretion to be more? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಯೂರಿನ್ ಸೆಕ್ರೇಷನ್ ಯಾಕೆ ಜಾಸ್ತಿ ಮಾಡಬೇಕು? ಆ್ಯಂಟಿ ಡೈಯೂರೆಟಿಕ್ ಹಾರ್ಮೋನು ಡೈರೆಕ್ಟಾಗಿ ಯಾವುದಕ್ಕೆ ಇದು ಮಾಡುತ್ತೆ ಅಂತಂದರೆ ಕಿಡ್ನಿಯಲ್ಲಿರ್ತಕ್ಕಂತಹ ಇದು ಬೋಮನ್ಸ್ ಕ್ಯಾಪ್ಸ್ಯೂಲ್ ಇದೆ, ಲೂಪ್ ಆಫ್ ಎನ್ಲೆ ಇದೆ, ಇಲ್ಲಿ ಕಲೆಕ್ಟಿಂಗ್ ಡಕ್ಟ್ ಇದೆ, ಮತ್ತು ಇದು DCT ಡಿಸ್ಟಲ್ ಕನ್ವಲೇಟೆಡ್ ಟ್ಯೂಬ್ಯೂಲ್ ಇದೆ. ರೈಟ್, ಸೊ ಇಟ್ ವಿಲ್ ಡೈರೆಕ್ಟ್ಲಿ ಆ್ಯಕ್ಟ್ಸ್ ಆನ್ ದ DCT, and that means distal convoluted tubule. In the distal convoluted tubule, what happens? There is a presence of aquaporins. Okay, V2 ರಿಸೆಪ್ಟಾರ್ ಇದೆ. ನಿಮಗೆ ನೀಟಾಗಿ ಹೇಳ್ತೇನೆ. ಈ ಒಂದು ಸೆಕ್ಷನ್ ನಾನು ಇಲ್ಲಿ ತೊಗೊಳ್ತೀನಿ.
ಸಿ ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ಎಪಿಕಲ್ ರೀಜನ್ ಅಂತ ಹೇಳಿ, ಒಳಗಡೆ ಲೈನಿಂಗ್ ಇದೆಯಲ್ಲ ಅದನ್ನು ನಾವೇನಂತ ಹೇಳ್ಬೋದು, ಎಪಿಕಲ್ ರೀಜನ್. ಈ ಕಡೆ ಈ ರೀಜನ್ನ ನಾವು ಬೇಸೋ ಲ್ಯಾಟ್ರಲ್ ರೀಜನ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು, ಬೇಸೋ ಲ್ಯಾಟ್ರಲ್ ರೀಜನ್. ಸಿ ADH ಆ್ಯಕ್ಟ್ಸ್ ಆನ್ ದ ಬೇಸೋ ಲ್ಯಾಟ್ರಲ್ ರೀಜನ್ ರಿಸೆಪ್ಟಾರ್ ದಟ್ ಈಸ್ AVP2 AVP3. ಇಟ್ ವಿಲ್ ಆ್ಯಕ್ಟ್ಸ್ ಆನ್ AVP3. ಇಲ್ಲಿ ಬ್ಯಾಸೋಲ್ಯಾಟ್ರಲ್ ಇರ್ತಕ್ಕಂಥದ್ದು AVP3 ಅಂದರೆ ಅಕ್ವಾಪೋರಿನ್ 3 ರಿಸೆಪ್ಟಾರ್ ಅಕ್ವಾಪೋರಿನ್ 3 ರಿಸೆಪ್ಟಾರ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸಿ ಅದೇನು ಮಾಡುತ್ತೆ, ADH ಇನ್ ಶಾರ್ಟ್ ಫಾರ್ಮಾಗಿ ಹೇಳ್ಬೇಕಂದ್ರೆ ADH ವಿಲ್ ಮೇಕ್ಸ್ ದ ವಾಟರ್ ರಿಟೆನ್ಷನ್. ಏನು ಮಾಡುತ್ತೆ, ಇದು ವಾಟರ್ ರಿಟೆನ್ಷನ್ ಮಾಡುತ್ತೆ. ಅಂದರೆ ಇದು ಆ್ಯಕ್ಟ್ ಮಾಡಿ ಏನು ಮಾಡುತ್ತೆ, ಇಲ್ಲಿ AVP2 ಇದೆ, ಇಲ್ಲಿ AVP2 ದಟ್ ಮೀನ್ಸ್ ರಿಸೆಪ್ಟಾರ್. ಜಾಸ್ತಿ ವಾಟರ್, ದೇರ್ ಇಸ್ ಅ ಇನ್ಕ್ರೀಸ್ಡ್ ವಾಟರ್ ಹಿಯರ್, ಸಿ ಟೋಟಲಿ ಅಬೌಟ್ in the 100% of water, 99% of water is reabsorbed here. 99% ಕೂಡ ಫುಲ್ reabsorb ಆಗಿ only 1% of water will goes out of the body, so that will makes the urine in bladder. Okay, that will makes the urine in the bladder. See, reabsorption ಆಗಬೇಕು ಏನಕ್ಕೆ, to make normohydration in the body. ಓಕೆ, ಓವರ್ ಹೈಡ್ರೇಟ್ ಆದರೂ ಪ್ರಾಬ್ಲಮ್ಮು, ಡಿಹೈಡ್ರೇಟ್ ಆದರೂ ಪ್ರಾಬ್ಲಮ್. ಈಗ ಇಲ್ಲಿಗೆ ಬರೋಣ, ರೈಟ್. ಸೊ ADH ವಿಲ್ ಮೇಕ್ಸ್ ವಾಟ್, ADH ವಿಲ್ ಇನ್ಕ್ರೀಸಸ್ ದ ವಾಟರ್ ರಿಟೆನ್ಷನ್. ನೀರು ಬೇಕು, ದೇಹಕ್ಕೆ ನೀರು ಬೇಕಾದಾಗ ADH ಸೆಕ್ರಿಟ್ ಆಗಿ ಇಲ್ಲಿ ಆ DCTಗೆ ಬಂದು, ಅಂದರೆ ಡಿಸ್ಟಲ್ ಕನ್ವಲೇಟೆಡ್ ಟ್ಯೂಬ್ಯೂಲ್ಗೆ ಬಂದು ವಾಟರ್ನ ರೀಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದೇಹಕ್ಕೆ ನೀರು ಬೇಕು, ವಾಪಸ್ ಕೊಡು ಅಂತೇಳಿ ಇಸ್ಕೊಂಡು ಏನು ಮಾಡುತ್ತೆ, ದೇಹಕ್ಕೆ ನೀರನ್ನು ಕೊಡಿಸುತ್ತೆ. ಸೊ ಹಾಗಾಗಿ ನಾರ್ಮೋಹೈಡ್ರೇಟೆಡ್ ಇರ್ತಾನೆ ಪರ್ಸನ್. ಸೊ ವಾಟ್ ಈಸ್ ದ ನಾರ್ಮಲ್ ಹೈಡ್ರೇಟೆಡ್ ಪರ್ಸನ್ ಈಸ್ ಹ್ಯಾವಿಂಗ್ 60% ಆಫ್ ದ ವೆಯ್ಟ್, 60% ಆಫ್ ದ ಬಾಡಿ. ಓಕೆ, 60% ಆಫ್ ದ ಬಾಡಿ ವೆಯ್ಟ್ ಈಸ್ ವಾಟರ್. ಇದು ಅರ್ಥ ಆಯ್ತಲ್ಲ? ಓಕೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಡಯಾಗ್ನೋಸಿಸ್ ಅಂದರೆ ಏನಕ್ಕೆ ಅಂತ ಹೇಳ್ಬೇಕಲ್ಲ, ರೈಟ್. ಸಿ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಪ್ರಾಬ್ಲಮ್ ಏನು, ಒಂದು ದೇರ್ ಇಸ್ ಅ ಡಿಕ್ರೀಸ್ ಇನ್ ADH ಸೆಕ್ರೀಷನ್. ಡಿಕ್ರೀಸ್ ಇನ್ ADH ಸೆಕ್ರೀಷನ್ ಅಂದರೆ ಏನಾಗುತ್ತೆ, ಅಲ್ಲಿ ವಾಟರ್ ರಿಟೆನ್ಷನ್ ಪ್ರಾಬ್ಲಮ್. ದೇರ್ ಈಸ್ ಅ ವಾಟರ್ ರಿಟೆನ್ಷನ್ ಪ್ರಾಬ್ಲಮ್ ಇದ್ದರೆ ಏನಾಗುತ್ತೆ, ದೇರ್ ಈಸ್ ಅ ಪ್ರಾಬ್ಲಮ್ ಇನ್ ಡಿಹೈಡ್ರೇಷನ್ ಇರುತ್ತೆ. ಸೊ ಡಿಹೈಡ್ರೇಷನ್ ಇದ್ದರೆ ಬ್ಲಡ್ಡಲ್ಲಿ ಏನಾಗುತ್ತೆ, ಬ್ಲಡ್ಡಲ್ಲಿ ನೀರು ಕಡಿಮೆ ಇರೋದ್ರಿಂದ ಆಸ್ಮೋಲ್ಯಾರಿಟಿ ಅಂತ ಅಂದರೆ ದೇರ್ ಈಸ್ ಅ ಆಸ್ಮೋಲ್ಯಾರಿಟಿ ಆ್ಯಂಡ್ ಆಸ್ಮೋಲ್ಯಾಲಿಟಿ. ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ. ಆಸ್ಮೋಲ್ಯಾರಿಟಿ ಮತ್ತು ಇದು ಆಸ್ಮೋಲ್ಯಾರಿಟಿ ಅಂತ ಅಂದರೆ ಮಿಲಿ ಆಸ್ಮೋ ಪರ್ kg ಅಂತ ಹೇಳಬೇಕು. ಆಸ್ಮೋಲ್ಯಾಲಿಟಿ ಅಂತ ಬಂದಾಗ ಮಿಲಿ ಆಸ್ಮೋ ಪರ್ ಲೀಟರ್ ಅಂತ ಹೇಳ್ಬೇಕು. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಓಕೆ, ಸೊ ವಾಟ್ ಈಸ್ ದ ಆಸ್ಮೋಲ್ಯಾರಿಟಿ ಆ್ಯಂಡ್ ವಾಟ್ ಈಸ್ ಆಸ್ಮೋಲ್ಯಾಲಿಟಿ? ಸಿ ಸೊಲ್ಯೂಷನ್ ಒಳಗಡೆ ನೀರಿದೆ ಅಂತ ತಿಳ್ಕೊಳ್ಳಿ, ಅದ್ರ ಒಳಗಡೆ ಎಕ್ಸಾಂಪಲ್ ಸೋಡಿಯಂ ತಗೊಳ್ಳೋಣ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಓಕೆನಾ, ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್. ಸೊ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ವಿಲ್ ಬಿ ಕಾಲ್ಡ್ ಆಸ್ ಸ್ಯಾಲ್ಯೂಟ್ಸ್. And what is this? Water will be called as solvents. So the solute plus solvent will be called as what? Solution. What do you call? Solution. ಹಾಗಾದರೆ solutes ಏನು? solutes ಬಂದು particle. So these particles which are present in the solvent, whether it is diluted or concentrated, ಜಾಸ್ತಿ ಇದೆಯೋ ಕಡಿಮೆ ಇದೆಯೋ, ಅಂದರೆ 100 ml ನೀರು ತಗೊಳ್ಳಿ, ಅದರಲ್ಲಿ 100 ಗ್ರಾಮ್ ಉಪ್ಪು ಹಾಕಿದರೆ ಏನಿದೆ, ಉಪ್ಪಿನ ಕಾನ್ಸಂಟ್ರೇಷನ್ ಏನಿದೆ ಜಾಸ್ತಿ ಇದೆ. ಅದೇ 1 ಲೀಟ್ರ್ ನೀರು ತೊಗೊಂಡು ಅದರಲ್ಲಿ 100 ಗ್ರಾಮ್ ನೀವೇನಾದರೂ ಉಪ್ಪು ಹಾಕಿದರೆ ಉಪ್ಪಿನ ಕಾನ್ಸಂಟ್ರೇಷನ್ ಡೈಲ್ಯೂಟ್ ಆಗಿದೆ. ಏನು ಡೈಲ್ಯೂಟ್ ಆಗಿದೆ? ಡೈಲ್ಯೂಟ್ ಅಂದರೆ ಪೂರ್ಣ ಮಿಕ್ಸ್ಚರ್ ಆಗೋದನ್ನ ಡೈಲ್ಯೂಟ್ ಅಂತೇವೆ.
ಹಾಗೆ ಕಾನ್ಸಂಟ್ರೇಟೆಡ್ ಅಂದರೆ ನೀರಿಗಿಂತ ಜಾಸ್ತಿ ಉಪ್ಪಿನ ಅಂಶನೇ ಜಾಸ್ತಿ ಕಾಣ್ತಾ ಇರೋದು ಅಥವಾ ಗಡಸಾಗಿದೆ ಅಂತಂದರೆ ಅದನ್ನು ನಾವೇನಂತಂತೇವೆ ಕಾನ್ಸಂಟ್ರೇಟೆಡ್ ಅಂತ ಹೇಳ್ತೇವೆ. ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಓಕೆ, ಸಿ ಆಸ್ಮೋಲಾರಿಟಿ ಅಂದರೆ ನೀರು ಹೈಡ್ರೇಟೆಡ್ ಆಗಿದ್ದಾರೆ. ಯಾರು ಹೈಡ್ರೇಟೆಡ್ ಆಗಿದ್ದಾರೆ? ದ ಪೇಷಂಟ್ ವಿತ್ ಡಯಾಬಿಟಿಕ್ ಇನ್ಸಿಪಿಟಸ್. ಅವ್ರು ಹೈಡ್ರೇಟೆಡ್, ಯಾರು ಡಿಹೈಡ್ರೇಟ್ ಆಗಿರೋದ್ರಿಂದ ಬ್ಲಡ್ ಆಸ್ಮೋಲಾರಿಟಿ ಏನಿದೆ ಜಾಸ್ತಿ ಇದೆ. ಯೂರಿನ್ ಆಸ್ಮೋಲಾರಿಟಿ ಏನಿದೆ? ಯೂರಿನ್ ಆಸ್ಮೋಲಾರಿಟಿ ಜಾಸ್ತಿ. ಪಾಲಿಯೂರಿಯಾ ಅಂತ ಅಂದರೆ ಬ್ಲ್ಯಾಡರಲ್ಲಿದೆ, ಇನ್ನು ಬ್ಲ್ಯಾಡರಲ್ಲಿ ಇರುತ್ತೆ. ಸೊ ಬ್ಲ್ಯಾಡರಲ್ಲಿ ಇರೋದ್ರಿಂದ ವಾಟರ್ ಈಸ್ ಮೋರ್ ಇನ್ ದ ಬ್ಲ್ಯಾಡರ್ ಆ್ಯಂಡ್ ವೆರೆವರ್ ದ ಸೋಡಿಯಮ್ ಈಸ್ ವೆರಿ ಲೆಸ್. ಸೋಡಿಯಂ ಭಾಳ ಲೆಸ್ ಇರುತ್ತೆ. ನೀವು ನಾನು ಆಲ್ರೆಡಿ ನೆನ್ನೆನೇ ಹೇಳಿದ್ದೆ ನಿಮಗೆ, ಸೋಡಿಯಂ ಜೊತೆ ನೀರು ಹೋಗುತ್ತೆ. ಅರ್ಥ ಆಯ್ತಾ? ಸೋಡಿಯಂ ಜೊತೆ ನೀರು ಹೋಗುತ್ತೆ, ಬಟ್ ನೀರು ಜೊತೆ ಸೋಡಿಯಂ ಹೋಗಲ್ಲ. ಇದನ್ನು ನೆನಪಿಟ್ಕೊಳ್ಳಿ, ನೀರು ಜೊತೆ ಯಾವತ್ತೂ ಸೋಡಿಯಂ ಹೋಗಲ್ಲ. ಸೋಡಿಯಂ ಎಲ್ಲಾದರೂ ಹೋಗಲಿ, ಅದ್ರ ಜೊತೆ ಏನಾಗುತ್ತೆ? ವಾಟರ್ ಹೋಗುತ್ತೆ. ಸೊ ಸೋಡಿಯಂ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ವಾಟರ್ ಕೂಡ ಕ್ರಾಸ್ ಆಗುತ್ತೆ. ಸೊ ನಮಗೆ ಗೊತ್ತಿರೋ ಕಥೆ ಇದೆ ಅಲ್ವಾ? ರೈಟ್? ಸೊ ವೆನೆವರ್ ಇಟ್ ವಾಂಟ್ಸ್ ಟು ಗೆಟ್ ಟ್ರಾನ್ಸ್ಸೆಲ್ಯುಲರ್ ಟ್ರಾನ್ಸ್ಪೋರ್ಟೇಷನ್, ವೆನ್ ಇಟ್ ವಾಂಟ್ ಟು ಗೋ ಫಾರ್ ಟ್ರಾನ್ಸ್ಸೆಲ್ಯುಲರ್ ಟ್ರಾನ್ಸ್ಪೋರ್ಟೇಷನ್, ಒಂದು ಸೆಲ್ನ ತೂರ್ಕೊಂಡು ಅದು ಒಳಗಡೆ ಹೋಗಬೇಕು ಅಂತಂದರೆ ಅದನ್ನು ನಾವೇನಂತಂತೇವೆ? ಟ್ರಾನ್ಸ್ಸೆಲ್ಯುಲರ್ ಟ್ರಾನ್ಸ್ಪೋರ್ಟೇಷನ್, ರೈಟ್? ಸೊ ಅದರಲ್ಲಿ ಏನಾಗುತ್ತೆ? ಸೋಡಿಯಂ ಚಾನಲ್ ಜೊತೆ ಏನಾಗುತ್ತೆ? ವಾಟರ್ ಕೂಡ ಹೋಗುತ್ತೆ, ರೈಟ್? ಸೊ ದಟ್ ಈಸ್ ನಥಿಂಗ್ ಬಟ್ ಆಲ್ವೇಸ್ ದ ಸೋಡಿಯಂ ಟೇಕ್ಸ್ ದ ವಾಟರ್, ಬಟ್ ವಾಟರ್ ನೆವರ್ ಟೇಕ್ಸ್ ಅಲಾಂಗ್ ವಿತ್ ದ sodium. Okay, so that is why water retain in the bladder, but the sodium is very less. But in the body sodium is very less. Sorry, in the body, correct ಹೇಳಿದ್ದೀನಿ, don't worry. In the body increased sodium, ಆಸ್ಮೋಲಾರಿಟಿ ಜಾಸ್ತಿ ಇದೆಯಲ್ಲ, ಉಪ್ಪಿನಂಶ ಜಾಸ್ತಿ ಇದೆ, ರೈಟ್? ಸೊ ಸಾರಿ, ಅಂದರೆ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಓಕೆ, ಏನಿದೆ? ಉಪ್ಪಿನ ಸೋಡಿಯಂ. ಸೊ ದ್ಯಾಟ್ಸ್ ವೈ ದಿಸ್ ಒನ್ ಈಸ್ ಹೈಪರ್ ನೆಟ್ರೆಮಿಯಾ. ವಾಟ್ ಇಟ್ ಈಸ್? ಹೈಪರ್ ನೆಟ್ರೆಮಿಯಾ. ಸರ್ ಪೊಟ್ಯಾಷಿಯಮ್ ಕಡಿಮೆ ಇರುತ್ತೆ, ವಾಟರ್ ಜೊತೆ ಪೊಟ್ಯಾಷಿಯಮ್ ಹೋಗಿರುತ್ತೆ. ಹೈಪೋಕ್ಯಾಲೆಮಿಯಾ. ಸರ್ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ. ಹೈಪರ್ ಕ್ಯಾಲ್ಸಿಮಿಯಾ. Okay, so this is the diabetic insipidus lab report. You can take lab report. So ಇವಾಗ ಕ್ವಶನ್ ಏನಿದೆ? ಬ್ಲಡ್ ಆಸ್ಮೋಲಾರಿಟಿ ಜಾಸ್ತಿ ಇರುತ್ತೆ, ಯೂರಿನ್ ಆಸ್ಮೋಲಾರಿಟಿ ಕಡಿಮೆ ಇರುತ್ತೆ. ಯೂರಿನ್ ಆಸ್ಮೋಲಾರಿಟಿ ಬಂದು 300 m osmolality per kg. Okay, so this is nothing but urine osmolarity in the which one? In the DI. Blood osmolality ಜಾಸ್ತಿ ಇರುತ್ತೆ 295 ಗಿನ್ನ. ಸೊ ನಾರ್ಮಲ್ ಬಂದು 275 to 295 m osmol per kg. ಓಕೆ, m osmol per kg. ಸೊ ಮೋರ್ ದ್ಯಾನ್ 295 ಇದ್ದರೆ ಬ್ಲಡ್ ಆಸ್ಮೋಲಾರಿಟಿ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ನಿಮ್ಗೆ ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಬರೋಣ ಇಲ್ಲಿಗೆ, ರೈಟ್? ಸೊ ಹಾಲ್ಮಾರ್ಕ್ ಸೈನ್, ವಾಟ್ ದೇ ಹ್ಯಾವ್ ಆಸ್ಕ್ಡ್ ಹಿಯರ್? Diabetic insipidus is identified through which of the diagnosis? Through the hallmark sign. Hallmark sign ಬಂದು ಯೂರಿನ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತ. ಓಕೆ, ಸೊ ಯೂರಿನ್ ಸಾರಿ ಹಾಲ್ಮಾರ್ಕ್ ಸೈನ್ ಅಲ್ವಾ ಕೇಳಿರೋದು. ಹಾಲ್ಮಾರ್ಕ್ ಇನ್ವೆಸ್ಟಿಗೇಷನ್ ಬಂದು ಯೂರಿನ್ ಸ್ಪೆಸಿಫಿಕ್ ಗ್ರಾವಿಟಿ. ಹಾಲ್ಮಾರ್ಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸಲ್ಲಿ ಯಾವ್ದು ಬರುತ್ತೆ? ದಿಸ್ ಈಸ್ ಪಾಲಿಯೂರಿಯಾ ಅಂದರೆ ಜಾಸ್ತಿ ಯೂರಿನ್ ಪಾಸ್ ಆಗೋದು ಅನ್ನೋದು ಪಾಲಿಯೂರಿಯಾ. ಸರ್ ಎಷ್ಟು ಪಾಸ್ ಆಗುತ್ತೆ ಸರ್? 4 ಲೀಟ್ರಿಂದ 20 ಲೀಟ್ರ್ವರೆಗೂ ಆಗುತ್ತಪ್ಪ. ಸೊ 4 ಲೀಟ್ರ್ ಟು 20 ಲೀಟರ್ಸ್ವರೆಗೂ ಆಗುತ್ತೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಇನ್ ಡಯಾಬಿಟಿಕ್ ಇನ್ಸಿಪಿಡಸ್. ಅಂಡರ್ಸ್ಟುಡ್? ಸೊ ಯೂರಿನ್ ವಾಲ್ಯೂಮ್ನ ಕಂಡುಹಿಡಿಬೇಕಾ? ಪಾಲಿಯೂರಿಯಾ ಎಲ್ಲ ಆಲ್ಮೋಸ್ಟ್ ಸೇಮ್ ಬರ್ತವೆ. ಪಾಲಿಫೇಜಿಯಾ ಹೇಳಬೇಕು ಅಂತಂದರೆ ಅದು ಇದರಲ್ಲಿರುತ್ತಪ್ಪ, ಯಾವುದರಲ್ಲಿ?
Polyphagia is present in diabetic mellitus, not in the diabetic insipidus. Okay, so craving irutte nanenaದರೂ ತಿನ್ನಬೇಕು ಅಂತ. Phagia means they want to swallow, that means they want to eat something more, that's what you call it as. So they want to eat more enough, that's what you call it as polyphagia. Okay, so next, urine specific gravity is nothing but hallmark diagnosis or hallmark investigation. That's why what is the right answer here? The right answer is this one, urine specific gravity. I hope you understood this one. Next, we'll go to the next question. Okay, so in this, what they asked, in which of the following diabetic insipidus water deprivation test is done without giving ADH analog? See, ADH analog ಅಂತಂದರೆ ADH ಮಾಡೋವಂಥ ಕೆಲಸ, ದೇಹದಲ್ಲಿ ADH ಮಾಡೋವಂಥ ಕೆಲಸನ ನಾವು ಹೊರಗಡೆಯಿಂದ ಕೊಟ್ಟರೆ ಅದನ್ನು ನಾವೇನಂತೇವೆ ADH ಅನಲಾಗ್ಸ್ ಅಂತ ಅಂತೇವೆ ಅಷ್ಟೇ. ಸೊ ಯಾವ್ಯಾವ ಬರುತ್ತೆ? ಒಂದು ಡೆಸ್ಮೋಪ್ರೆಸಿನ್ ಬರುತ್ತೆ. ಓಕೆ, ಸೊ ಅನದರ್ ಒನ್ ಈಸ್ ಪಿಟ್ರೆಸಿನ್ ಅಂತ ಬರುತ್ತೆ, ಪಿಟ್ರೆಸಿನ್. ಇನ್ನೊಂದೇನು ಬರುತ್ತೆ? ವ್ಯಾಸೋಪ್ರೆಸಿನ್. ಓಕೆ, ಸೊ these are the things, the analogs, ADH analogs is given because of the absence of ADH, understood? Okay, so ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ 4 ರೀತಿ ಬರ್ತವೆ. ಒಂದು ನ್ಯೂರೋಜೆನಿಕ್ ಡಯಾಬಿಟಿಕ್ ಇನ್ಸಿಪಿಡಸ್, ಅಂದರೆ ಬ್ರೈನ್ನಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ಸರ್ಜರಿ ಆಗಿ ಹೈಪೋಥಾಲಮಸ್ ಏನಾದರೂ ಹಾಳಾಗಿದ್ದರೆ, ಅಥವಾ ಸುಪ್ರಾ ಆಪ್ಟಿಕ್ ಹೈಪೋಫೇಸಿಯಲ್ ಟ್ರ್ಯಾಕ್ಟಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ ಆಗಿದ್ದರೆ, ಅಥವಾ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಏನಾದರೂ ರಿಮೂವ್ ಮಾಡಿದರೆ ಅದನ್ನು ನಾವೇನಂತೇವೆ ಹೈಪೋಫೈಸೆಕ್ಟಮಿ, ಹೈಪೋಫೈಸೆಕ್ಟಮಿ ಅಂತ ಕರಿತೇವೆ. ಓಕೆ, ಹೈಪೋಫೈಸೆಕ್ಟಮಿ ಆಗಿದ್ದರೆ ಅದಕ್ಕೆ ಏನಾಗುತ್ತೆ? there is a problem of secretion of ADH, so that will cause us the DI. okay, so that one will cause a central diabetic insipidus. ಇದು ಅರ್ಥ ಆಯ್ತಲ್ಲ? ಓಕೆ, ನೆಫ್ರೋಜೆನಿಕ್ ಅಂದರೆ ಕಿಡ್ನಿಲಿ ಏನಾದರೂ ಪ್ರಾಬ್ಲಮ್ ಆದರೆ ನೆಫ್ರೋಜೆನಿಕ್. ಓಕೆ, ಡಿಸ್ಪೋಜೆನಿಕ್ ಅಂತಂದರೆ ಸೈಕಲಾಜಿಕಲಿ. ಇಲ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನೇನು ನೋಡ್ತೀರಾ ನೀವು? ಪಾಲಿಯೂರಿಯಾ ನೋಡ್ತೀರಾ, ಮತ್ತು ಇನ್ನೊಂದು ಪಾಲಿಡಿಪ್ಸಿಯಾ. ಸಿ ಪಾಲಿಡಿಪ್ಸಿಯಾ ಅಂತಂದರೆ ಎಕ್ಸೆಸಿವ್ ಥರ್ಸ್ಟ್ ಇದೆ. ಎಕ್ಸೆಸಿವ್ ಥರ್ಸ್ಟಿಂಗ್ನ ನಾವೇನಂತೀವಿ ಪಾಲಿಡಿಪ್ಸಿಯಾ. ಸಿ ಅವ್ನು ಸೈಕಲಾಜಿಕಲಿ ಏನಾಗಿದೆ, ಅವನು ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅವನೇನು ಮಾಡ್ತಾನೆ? ಜಾಸ್ತಿ ನೀರು ಕುಡಿತಾನೆ. ಸೊ ಜಾಸ್ತಿ ನೀರು ಕುಡಿದಷ್ಟು ಜಾಸ್ತಿ ಯೂರಿನ್ ಔಟ್ಪುಟ್ ಆಗ್ತಾ ಇದೆ. ಮೋರ್ ದ್ಯಾನ್ 3000 ml ಈಸ್ ಯೂರಿನೇಟಿಂಗ್ ಡೈಲಿ. ದಟ್ ಮೀನ್ಸ್ the 4000 ml nothing but 4 liter to 20 liter is the polyuria we will see in the diabetic insipidus, right? So coming here in the dyspogenic, what happens? Psychologically he is feeling that I want to drink more, so that he is getting more polyuria. But once we have to do him for water deprivation test. So ನಾವೇನು ಮಾಡಬೇಕು? ಅವನಿಗೆ ವಾಟರ್ ಡಿಪ್ರವೇಷನ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಸಿ ಏನನ್ನು ಕೊಟ್ಟು? ADH ಅನಾಲಗ್ನ ಕೊಟ್ಟು. ಬಟ್ ವಾಟರ್ ಡಿಪ್ರವೇಷನ್ ಟೆಸ್ಟ್ನ ADH ಅನಾಲಾಗ್ ಕೊಡ್ದಲೇ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಸೊ ಇದನ್ನು ಕೂಡ ಯಾವುದು ADH ನ್ಯೂರೋಜೆನಿಕ್ ಕೂಡ ವಾಟರ್ ಅನಾಲಾಗ್ ಕೊಟ್ಟೆ ADH ಅನಾಲಾಗ್ ಕೊಟ್ಟೆ ಮಾಡ್ತಾರೆ, ಮತ್ತು ನೆಫ್ರೋಜೆನಿಕ್ ಕೂಡ ADH ಅನಾಲಾಗ್ ಕೊಟ್ಟೆ ಮಾಡ್ತಾರೆ. ಜೆಸ್ಟೇಷನಲ್ಲೂ ಅಷ್ಟೇ. ಸೊ ಜೆಸ್ಟೇಷನಲ್ಲೂ ಅಷ್ಟೇ, ಡಿಸ್ಪೋಜೆನಿಕ್ ಮಾತ್ರ ಕೊಡಲ್ಲ. ಸೊ ಹೆಂಗಂತ ಹೇಳಬೇಕು ಅಂದರೆ, ಸೊ ಏನಾಗುತ್ತೆ? ADH ಕೊಡ್ತಾರೆ. ADH ಕೊಟ್ಟಾಗ ಅವನಿಗೆ ಏನಾದರೂ ಕರೆಕ್ಟಾಗಿ ನಾರ್ಮಲ್ ಆಗಿ ಯೂರಿನ್ ಪ್ಯಾಸೇಜ್ ಮಾಡಿದ್ದಾನೆ ಅಂತಂದರೆ, ಸೊ ದೇರ್ ಈಸ್ ಅ ಪ್ರಾಬ್ಲಮ್ ಇನ್ ಸೆಂಟ್ರಲ್, ಅಂದರೆ ಬ್ರೈನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಬ್ಲಡ್ಡಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲಿಗೆ ಅರ್ಥ. ಬ್ಲಡ್ಡಿಂದ ಕಿಡ್ನಿಗೆ ಹೋಗ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾದರೆ ಪ್ರಾಬ್ಲಮ್ ಇರೋದು ಸೆಂಟ್ರಲ್ ಅಂತ ಐಡೆಂಟಿಫೈ ಆಗುತ್ತೆ. ಬಟ್ ADH ಕೊಟ್ಟಾಗ ನಾರ್ಮಲ್ ಯೂರಿನ್ ಔಟ್ಪುಟ್ ಬಂದಿಲ್ಲ, ಇನ್ನು ಸ್ವಲ್ಪ ಇಂಪ್ರೂವ್ ಆಗಿದೆ. ದೆರ್ ಇಸ್ ಅ ಲಿಟಲ್ ಇಂಪ್ರೂವ್ಮೆಂಟ್, ದಟ್ ಮೀನ್ಸ್ ಲೆಸ್ ದ್ಯಾನ್ 2.5 ml ಅವನು ಏನು ಮಾಡ್ತಾ ಇದ್ದಾರೆ? ದೆರ್ ಇಸ್ ಅ ಯೂರಿನೇಟಿಂಗ್ ಆಫ್ಟರ್ 2 to 3 consecutive urination. ಓಕೆ, 3 to
2 to 3 consecutive urination. See, ವಾಟರ್ ಡಿಪ್ರವೇಷನ್ ಟೆಸ್ಟಲ್ಲಿ ಹವರ್ಲಿ ಏನು ಮಾಡಬೇಕು, ಯೂರಿನ್ ಆಸ್ಮೊಲ್ಯಾರಿಟಿನ ಚೆಕ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹವರ್ಲಿ ಯೂರಿನ್ ಔಟ್ಪುಟ್ನ ಚೆಕ್ ಮಾಡಬೇಕು ಮತ್ತು ಯೂರಿನ್ ಆಸ್ಮೊಲ್ಯಾರಿಟಿನ ಚೆಕ್ ಮಾಡಬೇಕು. ಯೂರಿನ್ ಔಟ್ಪುಟ್ಟಲ್ಲಿ ವಾಲ್ಯೂಮ್ನ ಚೆಕ್ ಮಾಡ್ತೀರಾ. ನೆಕ್ಸ್ಟ್ 2 ಅವರ್ಲಿ ಬಂದು ಪ್ಲಾಸ್ಮಾ ಆಸ್ಮೊಲ್ಯಾರಿಟಿ ಆರ್ ಯು ಕ್ಯಾನ್ ಸೇ ಸೀರಮ್ ಆಸ್ಮೊಲ್ಯಾರಿಟಿನ ಚೆಕ್ ಮಾಡಬೇಕು, ರೈಟ್. 2 ಅವರ್ಲಿ plasma blood osmolarity you have to check, whereas hourly you need to check urine osmolarity. So this is nothing but the water deprivation test. But in ADH analog, without giving the ADH analog will be test as ಡಿಸ್ಪೋಜೆನಿಕ್. ಇದು ಭಾಳ ಚೆನ್ನಾಗಿದೆ. ಏನಂದರೆ ಡಿಸ್ಪೋಜೆನಿಕಲ್ಲಿ ಅವ್ನು ಬಿಹೇವಿಯರ್ ಥೆರಪಿ ಕೊಡಬೇಕಾಗಿರುತ್ತೆ ಅಷ್ಟೇ. ಅವನಿಗೆ ಏನು ಕೊಡಬೇಕಾಗಿರುತ್ತೆ, ಬಿಹೇವಿಯರ್ ಥೆರಪಿ. ಸೇಮ್ ಒನ್ಸ್ ಅವನಿಗೆ ವಾಟರ್ ಡಿಪ್ರವೇಷನ್ ಟೆಸ್ಟ್ ಅಂತಂದರೆ ಅವನಿಗೆ ನೀರು ಕುಡಿಬೇಡ ಅಂತೇಳಿ ಹೇಳೋದು. ನೀರು ಕುಡಿಯೋಲ್ಲ ಅಂತ ಅವನೇನು ನೀರು ಕುಡಿದಿಲ್ದಂಗೆ ಎಷ್ಟೊತ್ತಿರಬೇಕು, 2 to 3 hours ಅವನ ನೀರು ಕುಡಿದಿಲ್ದಂಗೆ ಇಡಬೇಕು. ಆವಾಗ ಫಸ್ಟ್ ಟೆಸ್ಟ್ನ ಮಾಡಬೇಕು. ಅದರಲ್ಲಿ ಯೂರಿನ್ ಔಟ್ಪುಟ್ ಏನಾದರೂ ನಾರ್ಮಲ್ ಬಂತು, ಯೂರಿನ್ ಔಟ್ಪುಟ್ ನಾರ್ಮಲ್ ಬಂತು ಅಂದರೆ ಫಸ್ಟ್ ಟೆಸ್ಟ್ ಇತ್ತು ಮೋರ್ ದ್ಯಾನ್ 4 liters ಇತ್ತು. ಬಟ್ ಆಫ್ಟರ್ ಲೀವಿಂಗ್ 2 to 3 hours, after leaving 2 to 3 hours the urine output came normal. So thereby it signifies he is having dyspogenic diabetic insipidus. ಏನೂ ಆಗಿಲ್ಲ, ಅವನು ಮೆಂಟಲಿ ಏನಾಗಿದೆ, ಅವನು ಅಂದ್ಕೊಂಡಿದ್ದಾನೆ ನಾನು ನೀರು ಜಾಸ್ತಿ ಕುಡಿಬೇಕು ಅಂತ. ಸೊ ದ್ಯಾಟ್ ವಿ ನೀಡ್ ಟು ಕೌಂಟರ್ ದ ಥೆರಪಿ ಫಾರ್ ಪಾಲಿಡಿಪ್ಸಿಯಾ. ಓಕೆ, ಸೊ ವಿ ನೀಡ್ ಟು ಕೌಂಟರ್ ಫಾರ್ ಪಾಲಿಡಿಪ್ಸಿಯಾ, ದ್ಯಾಟ್ಸ್ ಇಟ್. ಸೊ thereby the C option is the right answer. Next we will go for which question they asked, which of the following sign not differs SIADH. SIADH ಅಂತಂದರೆ syndrome of inappropriate ADH, that is nothing but antidiuretic hormone. ಏನಾಗಿದೆ, ನಾನು ನಿಮಗೆ ಇಲ್ಲಿ ಚಾರ್ಟ್ ನೀಟಾಗಿ ಬರೆದ್ಬಿಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ಡಿ ಕಂಡೀಷನ್ ನೇಮ್ ಬರೀತೇನೆ, ಕಂಡೀಷನ್. ಆಮೇಲೆ ಇಲ್ಲಿ ಯೂರಿನ್ ಆಸ್ಮೊಲ್ಯಾರಿಟಿ ಬರೀತೇನೆ. ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಬರೀತೇನೆ. ಇಲ್ಲಿ ADH ಬರೀತೀನಿ. ಇಲ್ಲಿ ಬೇಡ ADH, ಇಲ್ಲಿ ಬರೆಯೋಣ ADH, ಇಲ್ಲಿ ಬರೀತೀನಿ. ಮತ್ತು ಇಲ್ಲಿ ಲಾಸ್ಟಿಗೆ ಏನು ಬರೆಯೋಣ, ಯೂರಿನ್ ಆಸ್ಮೊಲಾರಿಟಿ, ಬ್ಲಡ್ ಆಸ್ಮೊಲಾರಿಟಿ. ಓಕೆ, ಸೊ ಯಾವ್ಯಾವ ಕಂಡೀಷನಲ್ಲಿ ಏನೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಓಕೆ. ಸೊ ಫಸ್ಟ್ ಒನ್ ಯಾವುದು, DI. ಸೆಕೆಂಡ್ ಒನ್ ಯಾವುದು, SIADH. ಈ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಸೆಕ್ರೇಷನ್ ಆಫ್ ದ ADH ಏನಾಗುತ್ತೆ, ಕಡಿಮೆ ಆಗುತ್ತೆ. ಬಟ್ SIADH ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ADH ಡಿಕ್ರೀಸ್ ಆದರೆ ಇಲ್ಲೇನಾಗುತ್ತೆ, ದೇರ್ ಈಸ್ ಅ ಇನ್ಕ್ರೀಸ್ ಇನ್ ದ ಯೂರಿನ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ. ಸೊ ಯೂರಿನ್ ಔಟ್ಪುಟ್ ಇನ್ಕ್ರೀಸ್ ಆಗೋದ್ರಿಂದ ಬ್ಲ್ಯಾಡರಲ್ಲಿ ಯೂರಿನ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಯೂರಿನ್ ಆಸ್ಮೊಲ್ಯಾರಿಟಿ ಏನಿರುತ್ತೆ, ಕಡಿಮೆ ಇರುತ್ತೆ, ರೈಟ್. ಸೊ ಯೂರಿನ್ ಆಸ್ಮೊಲ್ಯಾರಿಟಿ ಈಸ್ ಲೆಸ್. ವೆನ್ ಕಮ್ಸ್ ಟು ದ ಸ್ಪೆಸಿಫಿಕ್ ಗ್ರಾವಿಟಿ, ಸೊ ಸ್ಪೆಸಿಫಿಕ್ ಗ್ರಾವಿಟಿ ಆಲ್ಸೋ ಲೆಸ್. ಎಷ್ಟಿರುತ್ತೆ, ಲೆಸ್ ದ್ಯಾನ್ 1.005. ಓಕೆ, ಲೆಸ್ ದ್ಯಾನ್ 1.005. ನೆಕ್ಸ್ಟ್ ಬ್ಲಡ್ ಆಸ್ಮೊಲ್ಯಾರಿಟಿ, ಇದರಲ್ಲಿ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಯೂರಿನ್ ಆಸ್ಮೊಲ್ಯಾರಿಟಿ ಕಡಿಮೆ ಇದೆ, ಬ್ಲಡ್ ಆಸ್ಮೊಲ್ಯಾರಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಇದರಲ್ಲಿ ಸೇಮ್ ಅದೇ ಥರ SIADH ಅಲ್ಲಿ ಜಾಸ್ತಿ ವಾಟರ್ ರಿಟೆನ್ಷನ್ ಇದೆ. ಏನಿದೆ, ವಾಟರ್ ರಿಟೆನ್ಷನ್ ಇರೋದ್ರಿಂದ ಎಲ್ಲಿ, ಬ್ಲಡ್ಡಲ್ಲಿ ಆಸ್ಮೊಲ್ಯಾರಿಟಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ ಹಾಗಾದರೆ, ರೈಟ್. So blood osmolarity becomes less. Why? Because the water is more, whereas the solutes are very less, so that the blood osmolarity is very less.
ಸೊ ಆಸ್ಮೋಲಾರಿಟಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಸ್ಯಾಲ್ಯೂಟ್ಸ್. ಓಕೆ, ಸ್ಯಾಲ್ಯೂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಆಸ್ಮೋಲಾರಿಟಿ ಇನ್ಕ್ರೀಸ್ ಇರಬೇಕು ಅಂದರೆ ಸ್ಯಾಲ್ಯೂಟ್ಸ್ ಇನ್ಕ್ರೀಸ್ ಇರಬೇಕು. ಸೊ ಯೂರಿನಲ್ಲಿ ಸಲ್ಯೂಟ್ಸ್ ಬಂದು ಗ್ಲೂಕೋಸ್ ಆಗಿರ್ಬೋದು ಅಥವಾ ಸೋಡಿಯಂ ಆಗಿರ್ಬೋದು, ಅವು ಸಲ್ಯೂಟ್ಸ್. ಬಟ್ ಬ್ಲಡ್ಡಲ್ಲಿ ಯಾವ್ಯಾವ ಬರ್ತವೆ ಸಲ್ಯೂಟ್ಸ್ ಅಂತಂದರೆ ಬ್ಲಡ್ ಸೆಲ್ ಬರುತ್ತೆ, ಪ್ಲೇಟ್ಲೆಟ್ಸ್ ಬರುತ್ತೆ, ಮತ್ತು ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸು ಮತ್ತು ಅದರ್ ನ್ಯೂಟ್ರಿಯೆಂಟ್ಸ್ ಮೆಟಾಬೊಲೈಟ್ಸ್. ಓಕೆ, ಸೊ ದಿಸ್ ಒನ್ ವಿಲ್ ಇನ್ಕ್ರೀಸಸ್ ದ ಸಲ್ಯೂಟ್ ಜಾಸ್ತಿ ಇದ್ದರೆ ಆಸ್ಮೋಲಾರಿಟಿ ಜಾಸ್ತಿ ಅಷ್ಟೇ. ಓಕೆ, ಸೊ SiADHಲ್ಲಿ ಬ್ಲಡ್ ಆಸ್ಮೋಲಾರಿಟಿ ಏನಿದೆ ಕಡಿಮೆ ಇರುತ್ತೆ, ಯೂರಿನ್ ಆಸ್ಮೋಲಾರಿಟಿ ಜಾಸ್ತಿ ಇರುತ್ತೆ. ಓಕೆ, ಜಾಸ್ತಿ ಇರುತ್ತೆ. ಏನಕ್ಕೆ? ಯೂರಿನ್ ಔಟ್ಪುಟ್ ಕಡಿಮೆ ಇರುತ್ತೆ, ಅದಕ್ಕೆ ಯೂರಿನ್ ಔಟ್ಪುಟ್ ಲೆಸ್. ಹಿಯರ್ ಇನ್ ದ ಡಯಾಬಿಟಿಕ್ ಇನ್ಸಿಪಿಟಸ್ ಯೂರಿನ್ ಔಟ್ಪುಟ್ ಈಸ್ ಮೋರ್. ಓಕೆ, ಸೊ ಯೂರಿನ್ ಔಟ್ಪುಟ್. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಇಲ್ಲಿ SiADHಲ್ಲಿ ಏನಿರುತ್ತೆ 1.010. ಸಿ ನಾರ್ಮಲ್ ಸ್ಪೆಸಿಫಿಕ್ ಗ್ರಾವಿಟಿ ಬಂದು 1.005 to 1.010. ಓಕೆ, ದಿಸ್ ಈಸ್ ದ ನಾರ್ಮಲ್ ಸ್ಪೆಸಿಫಿಕ್ ಗ್ರಾವಿಟಿ. ಸೊ less than will be in the DI diabetic insipidus and more than 1.010 in SiADH. This one you understood? Okay. See, ಜಾಸ್ತಿ ನೀರಿದ್ದರೆ ದೇಹದಲ್ಲಿ ಯೂರಿನ್ ಔಟ್ಪುಟ್ ಕಡಿಮೆ ಇದೆ. ಇಲ್ಲಿ SiADHಲ್ಲಿ ಕಡಿಮೆ ಇದೆ. ಇನ್ಕ್ರೀಸ್ ಇನ್ ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ ಇರೋದ್ರಿಂದ ಸೊ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟರ್ ರಿಟೆನ್ಷನ್. There is a presence of water retention. Due to the presence of water retention, what will be the weight? Weight will be more. So weight is more. Weight is increased. Here the weight is decreased. Okay, so weight is increased in which one? Weight is increased in SiADH. Weight is decreased in DI. So there is a differing of weight. There is a differing in the osmolarity and there is a differ in the sodium concentration also. Sodium concentration DI ಅಲ್ಲಿ ಜಾಸ್ತಿ ಇರುತ್ತೆ, ಯಾಕಂದರೆ ಬ್ಲಡ್ ಆಸ್ಮೋಲಾರಿಟಿ ಜಾಸ್ತಿ. ನಿಮಗೆ ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು ನಾನು? ಸಾರಿ, ಬ್ಲಡ್ ಆಸ್ಮೋಲಾರಿಟಿ ಜಾಸ್ತಿ ಇದೆ, ಬಟ್ ಇಲ್ಲಿ ಪೊಟ್ಯಾಷಿಯಮ್ ಕಡಿಮೆ ಇರುತ್ತೆ. ಓಕೆ, ಸೊ ಸೋಡಿಯಂ ಜಾಸ್ತಿ ಇರುತ್ತೆ, ಇಲ್ಲಿ ಸೋಡಿಯಂ ಕಡಿಮೆ ಇರುತ್ತೆ. ಇಲ್ಲಿ SiADHಲ್ಲಿ ಸೋಡಿಯಂ ಕಡಿಮೆ ಇರುತ್ತೆ ಬ್ಲಡ್ಡಲ್ಲಿ. ಓಕೆ, ಸೊ ದಟ್ಸ್ ವೈ ದಿಸ್ ಒನ್ DI ಈಸ್ ಹೈಪರ್ನೆಟ್ರೆಮಿಯಾ, SiADH ಈಸ್ ಹೈಪೋನೆಟ್ರೆಮಿಯಾ. ಸೊ ದಟ್ ವಿಚ್ ಒನ್ ಈಸ್ ನಾಟ್ ಡಿಫರಿಂಗ್, ದಟ್ ಮೀನ್ಸ್ ಕಾಮನ್, ದಟ್ ಈಸ್ ಕನ್ಫ್ಯೂಷನ್. ಹಿಯರ್ ಆಲ್ಸೋ ದೇರ್ ಇಸ್ ಅ ಹೆಡ್ ಇಂಜುರಿ, ಇಫ್ ಇಟ್ ಅಕರ್ಸ್ ಮೀನ್ಸ್ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಸೆಂಟ್ರಲ್ ಆ್ಯಂಡ್ ಹಿಯರ್ ಆಲ್ಸೋ ದೇರ್ ಇಸ್ ಅ ಪ್ರಾಬ್ಲಮ್ ಇನ್ ಸೆಂಟ್ರಲ್. ಹಾಗಾಗಿ ಎರಡರಲ್ಲಿ ಕಾಮನ್ ಇರೋದು ಯಾವುದು? ದಟ್ ಈಸ್ ಕನ್ಫ್ಯೂಷನ್. ಓಕೆ, ಸೊ ರೈಟ್ ಆನ್ಸರ್ ಗೋಸ್ ಟು ಕನ್ಫ್ಯೂಷನ್. ಇದು ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಥಯಾಝೈಡ್ ಡೈಯೂರೆಟಿಕ್ಸ್. ಸಿ ನೀವು ಈ ಥಯಾಝೈಡ್ ಡೈಯೂರೆಟಿಕ್ಸ್ ಅಂತ ಹೇಳ್ಬಿಡ್ತೀನಿ. ಥಯಾಝೈಡ್ ಏನು ಮಾಡುತ್ತೆ ಗೊತ್ತಾ? ಯೂರಿನ್ ಔಟ್ಪುಟ್ಟಲ್ಲಿ ಸೋಡಿಯಂನ ಜಾಸ್ತಿ ಕಳಿಸ್ಬಿಡುತ್ತೆ. ಓಕೆ, ನೀನು ಹೋಗ್ಬಿಡಪ್ಪ ಅಂತ. ಡೈಯೂರೆಟಿಕ್ಸ್ ಏನು ಮಾಡುತ್ತೆ? ಡೈಯೂರೆಟಿಕ್ಸ್ ವಿಲ್ ಡೂ ದ tubular water reabsorption. Loop of Henle, proximal convoluted tubule, loop of Henle, this is distal convoluted tubule, and this one is what? This one is collecting duct. In this one, we have a tubular water reabsorption. In the tubular water reabsorption ಆಗಲಿಕ್ಕೆ ಏನಾಗುತ್ತೆ? ವಾಟರ್ ಮತ್ತು ರಿಅಬ್ಸಾರ್ಪ್ಷನ್ ಆಗುತ್ತೆ. ಯಾವುದರಿಂದ? ಡೈಯೂರೆಟಿಕ್ಸಿಂದ. ಅಲ್ಲಿಂದನೇ ತಿರ್ಗಿ ನೆಕ್ಸ್ಟ್ ಏನಾಗುತ್ತೆ? ಸೋಡಿಯಂ ವಾಪಸ್ ಸೆಕ್ರೇಟ್ ಆಗಿ ಒಳಗಡೆ ಎಲ್ಲಿಗೆ ಹೋಗುತ್ತೆ? ಯೂರಿನರಿ ಬ್ಲ್ಯಾಡರ್ಗೆ ಹೋಗಿ ಯೂರಿನೇಷನ್ ಆಗುತ್ತೆ. ರೈಟ್, ಸೊ ಯೂರಿನೇಷನ್ ಅಕ್ಕರ್ಸ್. ದಟ್ಸ್ ವೈ ದೇರ್ ಈಸ್ we should give for what? We should give for nephrogenic diabetic insipidus, not for the central, not for the dyspogenic, not for the SiADH. ಓಕೆ, ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್. ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್, ಸೊ ಹಾಗಾದರೆ ಇಲ್ಲಿ ಯಾವುದ್ಯಾವ್ದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು ಪಾಪ ನಿಮಗೆ. ರೈಟ್, ಇಲ್ಲಿ ಡಯಾಬಿಟಿಕ್ ಇನ್ಸಿಪಿಡಸ್ ಸೆಂಟ್ರಲ್ ಡಯಾಬಿಟಿಕ್ ಇನ್ಸಿಪಿಡಸಲ್ಲಿ ಡೆಸ್ಮೋಪ್ರೆಸಿನ್ ಅಂತ ಹೇಳಿದ್ದೆ, ಕರೆಕ್ಟಾ? ಡೆಸ್ಮೋಪ್ರೆಸಿನ್ ಕೊಡ್ತಾರೆ.
ಆಮೇಲೆ ನೆಕ್ಸ್ಟ್ ಏನು ಪಿಟ್ರೆಸಿನ್ ಕೊಡ್ತೀರಾ ವ್ಯಾಸೋಪ್ರೆಸಿನ್ ಕೊಡ್ತೀರಾ, ರೈಟ್. ವ್ಯಾಸೋಪ್ರೆಸಿನ್. ಸಿ ಡಿಸ್ಪೋಜೆನಿಕ್ಕಿಗೆ ಮಾತ್ರೆ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬಿಹೇವಿಯರಲ್ ಥೆರಪಿ ಕೊಟ್ಟು ಸುಮ್ಮನೆ ಕುಡಿಬೇಡ ಅಂತ ಹೇಳಿದ್ರೆ ಮುಗೀತು. ಜಾಸ್ತಿ ನೀರು ಕುಡಿಬೇಡ, ಸುಮ್ಮನೆ ಪಾಲಿಡಿಪ್ಸಿಯಾ ಇರುತ್ತೆ ಅವನಿಗೆ, ಅದಕ್ಕೆ ಜಾಸ್ತಿ ನೀರು ಕುಡಿಬೇಡ ಅಂದರೆ ಮುಗೀತು ಅವನಿಗೆ. ನೆಕ್ಸ್ಟ್ SIADH ಅಲ್ಲಿ ಏನಾಗಿರುತ್ತೆ, ಅವ್ರಿಗೆ ಲೀಥಿಯಮ್ ಮತ್ತು ಡಿಮೋಕ್ಲೋಸೈಕ್ಲಿನ್ ಅಂತ ಬರುತ್ತೆ, ಅದನ್ನು ಕೊಡಬೇಕು, ರೈಟ್. ಸೊ ಈಗ ಡೆಮೋಕ್ಲೋಸೈಕ್ಲಿನ್ ಏನಿದೆ, ಡೆಮೋಕ್ಲೋಸೈಕ್ಲಿನ್ ಆ್ಯಂಡ್ ಪ್ಲಸ್ ಲೀಥಿಯಮ್, ಇದು ಯಾವ ಟ್ರೀಟ್ಮೆಂಟಿಗೆ ಕೊಡೋದು, ಟ್ರೀಟ್ಮೆಂಟ್ ಫಾರ್ SIADH, ಹೌದಾ. SIADH ಕೊಡ್ತೀವಿ, ರೈಟ್. ಸೊ ದಿಸ್ ಒನ್ ವಿಲ್ inhibits which one, these things will inhibits the ADH. That's why this one is also called an antagonist of ADH, ಅರ್ಥ ಆಯ್ತಲ್ಲ. Okay, what was the question here? They asked, in which of the following statement says the patient needs additional teaching with discharge plan of diabetic insipidus? ಡಯಾಬಿಟಿಕ್ ಇನ್ಸಿಪಿಡಸ್ ಇರೋ ಪೇಷಂಟ್ಗೆ ನೀವೇನಂತ ಟೀಚಿಂಗ್ ಕೊಡ್ತೀರಾ ಅವರಿಗೆ ಅಂತ ಕೇಳಿದ್ದಾರೆ. ಸಿ ಡಯಾಬಿಟಿಕ್ ಇನ್ಸಿಪಿಡಸ್ ಇರೋರಿಗೆ ಏನಂತ ಟೀಚಿಂಗ್ ಕೊಡ್ತೀರಾ, ಅವನಿಗೆ ಡಿಸ್ಚಾರ್ಜ್ ಪ್ಲ್ಯಾನಿಂಗ್ ಆಗ್ತಾಯಿದೆ, ಬಟ್ ಅವ್ನ ಪೇಷಂಟ್ ಏನೋ ಹೇಳ್ಬಿಡ್ತಾನೆ. ಆ ಪೇಷಂಟ್ ಏನು ಹೇಳ್ದ ಅದಕ್ಕೆ ನಾವೇನು ಹೇಳಬೇಕು, ಸೊ ನಾವೇನು ಹೇಳಬೇಕು ಅನ್ನೋದು ಕೊಟ್ಟಿಲ್ಲ ಇಲ್ಲಿ. ಪೇಷಂಟ್ ಏನು ಹೇಳಿದರೆ ನಾವು ಹೇಳಬೇಕಾಗಿತ್ತು, ಅಡಿಷ್ನಲ್ ಟೀಚಿಂಗ್ ಕೊಡಬೇಕಾಗಿತ್ತು ಅಂತ ಕ್ವಶನ್ ಇದೆ. ವಾಟ್ ವಿ ಹ್ಯಾವ್ ಟು ಗಿವ್ ದ ಅಡಿಷ್ನಲ್ ಟೀಚಿಂಗ್ ವೆನ್ ದ ಪೇಷಂಟ್ ಸೇಸ್ ಲೈಕ್ ದೀಸ್ ಆಫ್ ದ ಫಾಲೋಯಿಂಗ್, ಸೊ ದೇ ಹ್ಯಾವ್ ಗಿವನ್ ದಟ್ ಥಿಂಗ್. ಓಕೆ, ಸೊ ನಾನು ಮನೆಗೆ ಹೋದ್ಮೇಲೆ ಅವನೇನು ಕೇಳ್ತಾನೆ, ನಾನೇನು ಹೇಳ್ತಾನೆ, ಸಾರಿ ದ ಪೇಷಂಟ್ ವಾಟ್ ಹಿ ಸೇಸ್, ನಾನು ನೀರು ಕುಡಿತೀನಿ, ನಾನು ಎಷ್ಟು ಔಟ್ಪುಟ್ ಮಾಡ್ತೀನಿ, ಯೂರಿನ್ ಪ್ಯಾಸೇಜ್ ಎಷ್ಟು ಮಾಡ್ತೀನೋ ಫ್ಲೂಯಿಡ್ ಈಕ್ವಲ್ ಆಗಿ ಅಷ್ಟೇ ಫ್ಲೂಯಿಡ್ನ ನಾನು ಕುಡಿತೀನಿ ಅಂತ ಹೇಳ್ತಾನೆ. ಸೊ ಹಿ ವಿಲ್ ಡ್ರಿಂಕ್ ದ ವಾಟರ್ ಹೌ ಮಚ್ ಹಿ ಹ್ಯಾಸ್ ಪಾಸ್ ದ ಯೂರಿನ್, ರೈಟ್. ಸೊ ದಟ್ ವಿಲ್ ಮೇಕ್ಸ್ ದ ವೆಯ್ಟ್ನ ನಾರ್ಮಲ್ ಮಾಡುತ್ತೆ, ನಾರ್ಮಲ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೇರ್ ಇಸ್ ನೋ ನೀಡ್ ಆಫ್ ಅಡಿಷ್ನಲ್ ಟೀಚಿಂಗ್ ಇಯರ್. ಇಲ್ಲಿ ಅಡಿಷ್ನಲ್ ಟೀಚಿಂಗ್ ಕೊಡೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಮಾತಾಡ್ತಿದ್ದಾನೆ, ರೈಟ್. ಸೊ ನೆಕ್ಸ್ಟ್, I will wear my medical alert bracelet at any time, at all the time. So at all the time, ಹೌದು ಬ್ರೇಸ್ಲೆಟ್ ಹಾಕ್ಕೊಂಡೇ ಇರಬೇಕು ಅವನು. ಓಕೆ, ಕೈಲಿ ಏನಿರುತ್ತೆ ಬ್ರೇಸ್ಲೆಟ್ ಹಾಕ್ಕೊಂಡಿರ್ಬೇಕು. ಏನು ಮಾಡುತ್ತೆ ಅದು ಮೆಡಿಕಲ್ ಬ್ರೇಸ್ಲೆಟ್ಸ್, ಅದರಲ್ಲಿ ನೇಮ್ ಬರೆದಿರ್ತಾರೆ, ಪೇಷಂಟ್ ಡಯಾಗ್ನೋಸಿಸ್ ಏನಾಗಿದೆ ಅಂತ ಬರೀತಾರೆ ತಿರ್ಗಾ ಆಮೇಲೆ. ಸೊ ಹಾಗಾಗಿ ಅವರೇನಾದರೂ ಎಲ್ಲಾದರೂ ಬಿದ್ದರೆ, ದಟ್ ಮೀನ್ಸ್ ವೆನ್ ದೇ ಹ್ಯಾವ್ ಗೋನ್ ಫಾರ್ ಔಟಿಂಗ್, ಸೊ ಹೊರಗಡೆ ಒಬ್ಬರೇ ಏನಾದರೂ ಹೋದಾಗ ಅಕಸ್ಮಾತ್ ಬಿದ್ದು ಬೇರೆ ಪಬ್ಲಿಕ್ ಯಾರಾದರೂ ಅವ್ರಿಗೆ ಹೆಲ್ಪ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ, ಸೊ ಬ್ಯಾಂಡ್ ನೋಡ್ತಾರೆ, ಆ ಬ್ರೇಸ್ಲೆಟ್ನ ನೋಡಿಬಿಟ್ಟು ಮೆಡಿಕಲ್ ಅಲರ್ಟ್, ಓಕೆ ಇವ್ರಿಗೆ ಡಯಾಬಿಟಿಕ್ ಇನ್ಸಿಪಿಡಸ್ ಇದೆ, ಸೊ ದ್ಯಾಟ್ ವಿ ನೀಡ್ ಟು ಗಿವ್ ಡೆಸ್ಮೋಪ್ರೆಸಿನ್ ಆರ್ ವಿ ನೀಡ್ ಟು ಗಿವ್ ದ ಬಿಹೇವಿಯರಲ್ ಥೆರಪಿ ಆರ್ ಎಲ್ಸ್ ವಿ ನೀಡ್ ಟು ಗಿವ್ ಥಯಾಜೈಡ್ ಡೈಯೂರೆಟಿಕ್ಸ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ದ್ಯಾಟ್, ಸೊ ಇದು ಕೂಡ ಅವನೇನು ಹೇಳ್ತಾನೆ, ಐ ವಿಲ್ ವೇರ್ ಮೈ ಮೆಡಿಕಲ್ ಬ್ರೇಸ್ಲೆಟ್ ಅಟ್ ಆಲ್ ದ ಟೈಮ್. ಸೊ ವೈ ವಿ ನೀಡ್ ಟು ಗಿವ್ ದ ಅಡಿಷ್ನಲ್ ಟೀಚಿಂಗ್ ಫಾರ್ ದಿಸ್ ಒನ್, ಸೊ ದಿಸ್ ಈಸ್ ಆಲ್ಸೋ ರಾಂಗ್, ಕರೆಕ್ಟ್. ಸೊ ಇಲ್ಲಿ ಏನು ಅಡಿಷ್ನಲ್ ಟೀಚಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಐ ವಿಲ್ ಗ್ರ್ಯಾಡ್ಯುಯಲಿ ಸ್ಟಾಪ್ ಮೈ ಸೆಲ್ಫ್ ಆಫ್ ದ ವ್ಯಾಸೋಪ್ರೆಸಿನ್. ಅರೆ ಬೈ, ನಿನಗೆ ಏನು ಕೊಟ್ಟಿದ್ದೀವಿ, ವ್ಯಾಸೋಪ್ರೆಸಿನ್ ಕೊಟ್ಟಿದ್ದೀವಿ, ನೀನು ಅದನ್ನು ಡೈಲಿ, ಡಯಾಬಿಟಿಕ್ ಇನ್ಸಿಪಿಡಸ್ ಲೈಫ್ ಟೈಮ್ ನೀವೇನು ಮಾಡಬೇಕು, ವ್ಯಾಸೋಪ್ರೆಸಿನ್ ಅವ್ರು ತೊಗೊತಾ ಇರಬೇಕು, ಬಿಕಾಸ್ ಆಫ್ ಲ್ಯಾಕ್ ಆಫ್ ಎ ಡಿ ಎಚ್. ಇಫ್ ಇಟ್ ಈಸ್ ವಾಟ್ ಪ್ರಾಬ್ಲಮ್ ಇನ್ ದ ಸೆಂಟ್ರಲ್ ಡಯಾಬಿಟಿಕ್ ಇನ್ಸಿಪಿಡಸ್ ಲೈಫ್ ಟೈಮ್ ತೊಗೋಬೇಕಾಗಿರುತ್ತೆ. ಹಾಗಾಗಿ ಅವರು ಸ್ಟಾಪ್ ಮಾಡೋಂಗಿಲ್ಲ, ಗ್ರ್ಯಾಡ್ಯುಯಲಿ ಸ್ಟಾಪ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ದ್ಯಾಟ್ ಹಿಯರ್ ವಿ ನೀಡ್ ಟು ಸೇ, ಸೊ ಆ ಥರ ಎಲ್ಲ ಮಾಡೋಂಗಿಲ್ಲ. ಸೊ ಲೈಫ್ ಟೈಮ್ ಯು ನೀಡ್ ಟು ಯೂಸ್ ದ ವ್ಯಾಸೋಪ್ರೆಸಿನ್, ಯು ಶುಡ್ ನಾಟ್ ಸ್ಟಾಪ್. ಸೊ ದ್ಯಾಟ್ಸ್ ವಾಟ್ ವಿ ಹ್ಯಾವ್ ಟು ಗಿವ್ ದ additional teaching. Okay, additional teaching, C is the right answer. So I will check myself, I will check my weight every day. So that is also right. We don't have to give what, we don't have to give this ಏನು ಕೊಡೋ ಆಗಿಲ್ಲ, ಅಡಿಷ್ನಲ್ ಟೀಚಿಂಗ್ ಕೊಡೋ ಆಗಿಲ್ಲ.
I hope you understood this ESIC MCQ series second part. Hope you people are reading well and you have to read well. Thank you for watching this video.